ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಯಶಸ್ವಿನಿ ಲೋಕೇಶ್. ಇವತ್ತು ನಾನೊಂದು ಕಾಫಿ ಫೇಶಿಯಲ್ ಮಾಡೋಣ ಅಂತ ಇದ್ದೀನಿ. ಸೊ ನೀವೇನಾದರೂ ಇನ್ಸ್ಟೆಂಟಾಗಿ ಫೇಸ್ಗೆ ಗ್ಲೋ ಬೇಕು ಅಂದರೆ ಈ ಕಾಫಿ ಫೇಶಿಯಲ್ನ ಟ್ರೈ ಮಾಡ್ಬೋದು. ನೀವು ನನ್ನ ಫೇಸ್ ನೋಡ್ತಾ ಇರ್ಬೋದು ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ. ನಿಮಗೆ ಇನ್ಸ್ಟೆಂಟಾಗಿ ಫಸ್ಟ್ ಟೈಮ್ ಫೇಶಿಯಲ್ ಮಾಡಿದಾಗ್ಲೇ ಫೇಸ್ ತುಂಬ ಗ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಫಸ್ಟು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕಪ್ ತೊಗೊಳ್ಳಿ. ನಾವು ಫಸ್ಟ್ ಸ್ಟೆಪ್ಪಲ್ಲಿ ಫೇಸ್ ಪ್ಯಾಕ್ ನಾವು ಅಪ್ಲೈ ಮಾಡ್ಕೋತಾ ಇಲ್ಲ, ಫಸ್ಟು ಸ್ಕ್ರಬ್ಬಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಸ್ಕ್ರಬ್ಬಿಗೆ ನಾವು 1 ಸ್ಪೂನಷ್ಟು ಕಾಫಿ ಪೌಡರ್ ಮತ್ತು ಒಂದು ಅರ್ಧದಿಂದ 1 ಸ್ಪೂನಷ್ಟು ಜೇನುತುಪ್ಪ ತೊಗೋತಾ ಇದ್ದೀವಿ. ಬೇರೆ ಏನು ಮಿಕ್ಸ್ ಮಾಡ್ತಾ ಇಲ್ಲ. ಇದು ಸ್ಕ್ರಬ್ ಮಾಡೋದಕ್ಕೋಸ್ಕರ ತೊಗೊತಾ ಇರೋದು. ಕಾಫಿ ಪೌಡರ್ನ ಯೂಸ್ ಮಾಡ್ಕೊಂಡು ತುಂಬ ನಾವು ಫೇಶಿಯಲ್ ಆಗಲಿ ಸ್ಕ್ರಬ್ ಆಗಲಿ ಟ್ಯಾನ್ ರಿಮೂವ್ ಮಾಡೋದಾಗಲಿ ಮಾಡ್ಕೊತೀವಿ. ಇದರಿಂದ ಯೂಸ್ಫುಲ್ಲು ಆಗಿದೆ, ಹಾಗೆ ವರ್ಕ್ ಕೂಡ ಆಗಿದೆ. ಫಸ್ಟು ನೀವು ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನೀವು ನನ್ನ ಫೇಸ್ ನೋಡ್ತಾ ಇರ್ಬೋದು ಎಷ್ಟು ಡಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಒಂದು ಜಗ್ಗೆ ಬಿಸಿ ನೀರು ತೊಗೊಳ್ಳಿ. ಅದಕ್ಕೆ ಟವಲ್ನ ಚೆನ್ನಾಗಿ ನೆನೆಸಿ ನೀರನ್ನ ಚೆನ್ನಾಗಿ ಇಂಟ್ಕೊಳ್ಳಿ. ಇದರಿಂದ ನಿಮ್ಮ ಫೇಸ್ಗೆ ಸ್ಟೀಮ್ ತೊಗೋಬೇಕು. ಸೊ ನಾವು ಸ್ಕ್ರಬ್ ಮಾಡೋದಕ್ಕಿಂತ ಮುಂಚೆ ಫೇಸ್ಗೆ ಸ್ಟೀಮ್ ತೊಗೊತಾ ಇದ್ದೀವಿ. ಇದರಿಂದ ಫೇಸಲ್ಲಿರೋ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಓಪನ್ ಅಪ್ ಆದರೆ ನಾವು ಸ್ಕ್ರಬ್ ಮಾಡಿದಾಗ ಫೇಸಲ್ಲಿರೋ ಕೊಳೆ ಆಗಲಿ ಅಥವಾ ಬ್ಲ್ಯಾಕ್ ಹೆಡ್ಸ್ ಆಗಲಿ ವೈಟ್ ಹೆಡ್ಸ್ ಆಗಲಿ ಬೇಗ ರಿಮೂವ್ ಆಗುತ್ತೆ. ಹಾಗೆ ಫೇಸ್ಗೆ ಒಂದೊಳ್ಳೆ ಗ್ಲೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿ ಬಿಸಿ ಟವಲ್ನ ಫೇಸ್ಗೆಲ್ಲ ನೀಟಾಗಿ ಒರೆಸಿ ಸ್ಟೀಮ್ ತೊಗೊಂಡಾದ್ಮೇಲೆ ಇವಾಗ ನಾನು ಸ್ಕ್ರಬ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಫೇಸ್ ಫುಲ್ಲು ನೀಟಾಗಿ ಅಪ್ಲೈ ಮಾಡಿ. ಯಾವ ರೀತಿ ಅಂದರೆ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡಿ ನೀವು ಸ್ಕ್ರಬ್ ಮಾಡೋದಕ್ಕೆ ಈಸಿ ಆಗಬೇಕು, ಆ ಥರ ಅಪ್ಲೈ ಮಾಡ್ಕೊಳ್ಳಿ. ಇವಾಗ ಫೇಸ್ ಫುಲ್ಲು ಸ್ಕ್ರಬ್ ಮಾಡಿ. ತುಂಬ ರಫಾಗಿ ತುಂಬ ಫೋರ್ಸ್ ಕೊಟ್ಟು ಸ್ಕ್ರಬ್ ಮಾಡಬೇಡಿ, ಲೈಟಾಗಿ ಸ್ಕ್ರಬ್ ಮಾಡಿ. ಕಾಫಿ ಪೌಡ್ರು ಆಗಲೇ ಸ್ವಲ್ಪ ರಫ್ ಆಗಿರೋದ್ರಿಂದ ನಿಮ್ಮ ಫೇಸಲ್ಲಿ ತುಂಬ ಇದು ಮಾಡ್ಕೋಬೇಡಿ. ನೋಸ್ ಹತ್ರ ಮತ್ತು ಲಿಪ್ಸ್ ಹತ್ರ ಎಲ್ಲ ಚೆನ್ನಾಗಿ ಸ್ಕ್ರಬ್ ಮಾಡಿ. ಸೊ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಫಸ್ಟಲ್ಲೇ ನಿಮಗೆ ಗೊತ್ತಾಗ್ತಾ ಇದೆ. ಸೊ ನನ್ನ ಮೌತ್ ಸುತ್ತ ನೋಸ್ ಹತ್ರ ಎಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರೋದೆಲ್ಲ ಹೋಗಿದೆ. ಫೇಸಲ್ಲಿ ಮತ್ತು ವೈಟ್ ಹೆಡ್ಸ್ ಇರುತ್ತಲ್ಲ ಅದೆಲ್ಲ ಹೋಗಿದೆ. ನಿಮಗೆ ಫಸ್ಟ್ ಟೈಮ್ ಎಲ್ಲ ಫುಲ್ ಹೋಗುತ್ತೆ ಅಂತಲ್ಲ, ಒಂದು ಗ್ಲೋ ಬರುತ್ತೆ. ನೆಕ್ಸ್ಟ್ ಬಂದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋಣ. ಫೇಸ್ ಪ್ಯಾಕ್ಗೆ 1 ಸ್ಪೂನಷ್ಟು ಕಾಫಿ ಪೌಡರ್ ಮತ್ತು 1 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಸೊ ಕಾಫಿ ಪೌಡರೇ ನಿಮ್ಮ ಫೇಸ್ಗೆ ಒಳ್ಳೆ ಗ್ಲೋ ಕೊಡುತ್ತೆ, ಟ್ಯಾನ್ ರಿಮೂವ್ ಮಾಡುತ್ತೆ. ಅದರಲ್ಲಿ ಕಡಲೆ ಹಿಟ್ಟು ತೊಗೊಂಡ್ರೆ ಇನ್ನೂ ಒಳ್ಳೆಯದು. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಬಂದು ಫೇಸಲ್ಲಿರೋ ಪಿಂಪಲ್ಸ್ನ ಕಮ್ಮಿ ಮಾಡುತ್ತೆ, ಮಾರ್ಕ್ಸ್ನ ಹೋಗ್ಲಾಡಿಸುತ್ತೆ, ಟ್ಯಾನ್ನ ರಿಮೂವ್ ಮಾಡುತ್ತೆ. ಹಾಗೆ ಒಂದು 2ರಿಂದ 3 ಸ್ಪೂನಷ್ಟು ಹಸಿ ಹಾಲು ತೊಗೊಂಡಿದ್ದೀನಿ. ಸೊ ನೀವು ಮೊಸರು ಬೇಕಾದರೂ ಯೂಸ್ ಮಾಡ್ಬೋದು. ನಿಮ್ಮದು ಆಯಿಲ್ ಸ್ಕಿನ್ ಏನಾದರೂ ಆಗಿದ್ದರೆ ಹಾಲನ್ನ ಯೂಸ್ ಮಾಡಿ, ಡ್ರೈ ಸ್ಕಿನ್ ಆಗಿದ್ದರೆ ಮೊಸರು ಯೂಸ್ ಮಾಡಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಫೇಸ್ ಪ್ಯಾಕು ನೀವು ಅಪ್ಲೈ ಮಾಡಿ ವಾಶ್ ಮಾಡಿದ ತಕ್ಷಣವೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಮ್ಮ ಸ್ಕಿನ್ ತುಂಬ ಗ್ಲೋ ಆಗಿ ಕಾಣಿಸ್ತಾ ಇರುತ್ತೆ, ಕ್ಲಿಯರ್ ಆಗಿರುತ್ತೆ, ಫೇಸಲ್ಲಿರೋ ಟ್ಯಾನ್ ರಿಮೂವ್ ಆಗಿರುತ್ತೆ. ಮತ್ತು ನಿಮ್ಮ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ಅದನ್ನು ಕೂಡ ಕಮ್ಮಿ ಮಾಡುತ್ತೆ. ಇವಾಗ ಫೇಸ್ ಫುಲ್ಲು ಅಪ್ಲೈ ಮಾಡಾದ್ಮೇಲೆ ನಾನು ಫೇಸ್ ವಾಶ್ ಮಾಡಿದ್ದೀನಿ. ನಾನು ಹೇಳಿದೆ ಅಲ್ವಾ, ನೋಡಿ ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗಿ ಬ್ರೈಟಾಗಿ ಕಾಣಿಸ್ತಾ ಇದೆ. ಸೊ ಇದು ಏನಾದರೂ ನೀವು ಮದುವೆ ಫಂಕ್ಷನ್ಗಳಿಗೆ ಹೋಗಬೇಕು ಅಂದರೆ ಇನ್ಸ್ಟೆಂಟಾಗಿ ಫೇಸ್ ಗ್ಲೋ ಬೇಕು, ನೀವು ಮೇಕಪ್ ಮಾಡಿದಾಗ ಫೇಸ್ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಈ ಕಾಫಿ ಫೇಶಿಯಲ್ನಂತೂ ಟ್ರೈ ಮಾಡಲೇಬೇಕು. ಸೊ ಈಗ ಫೇಸ್ ಪ್ಯಾಕ್ ಅಪ್ಲೈ ಮಾಡಾದಮೇಲೆ ಫೇಸ್ ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೂ ಕೂಡ ಕಾಫಿ ಪೌಡರೇ. ಈ ಫೇಶಿಯಲ್ ಫುಲ್ಲು ಕಾಫಿ ಪೌಡರ್ ಯೂಸ್ ಮಾಡಿಕೊಂಡೇ ನಾವು ಮಾಡ್ತಾ ಇರೋದು. 1 ಸ್ಪೂನಷ್ಟು ಕಾಫಿ ಪೌಡರ್ ತೊಗೊಂಡು ಅದಕ್ಕೆ ಅರ್ಧ ಸ್ಪೂನಷ್ಟು 1 ಸ್ಪೂನಷ್ಟು ಅಲೋವೆರಾ ಜೆಲ್ನ ತೊಗೊಂಡಿದ್ದೀನಿ. ಇದಕ್ಕೆ 1 ವಿಟಮಿನ್ ಇ ಕ್ಯಾಪ್ಸೂಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಗೊತ್ತು ನಿಮಗೆ, ಸ್ಕಿನ್ನ ಬ್ರೈಟನ್ ಮಾಡುತ್ತೆ, ಡಾರ್ಕ್ ಸರ್ಕಲ್ಸ್ನ ಕಮ್ಮಿ ಮಾಡುತ್ತೆ, ಫೇಸ್ ಒಳ್ಳೆ ಗ್ಲೋ ಆಗುತ್ತೆ. ಮತ್ತು ತುಂಬ ಜನ ಬೆಳ್ಳಗಾಗೋದಕ್ಕೆ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಫೇಸಿಗೆ ಅಪ್ಲೈ ಮಾಡಿ ಅಷ್ಟೇ. ಮಸಾಜು ಅಥವಾ ಸುಮ್ಮನೆ ಮುಖಕ್ಕೆಲ್ಲ ಚೆನ್ನಾಗಿ ರಬ್ ಮಾಡೋದು ಕೈಯಿಂದ ಅದೆಲ್ಲ ಮಾಡಬೇಡಿ. ಜಸ್ಟ್ ಫೇಸಿಗೆ ಅಪ್ಲೈ ಮಾಡಿ ಫೇಸ್ ವಾಶ್ ಮಾಡಿ ಒಂದು 15 ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿ. ಇವಾಗ ನೋಡಿ ನನ್ನ ಸ್ಕಿನ್ ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ, ಬ್ರೈಟ್ ಇದೆ ಅಂತ. ಸೊ ಇದು ನೀವು ನೋಡ್ತಾ ಇರ್ಬೋದು ನನ್ನ ಸ್ಕಿನ್. ನನಗೆ ಯಾವುದೇ ರೀತಿಯಾದ ಮೇಕಪ್ ಹಾಕಿಲ್ಲ, ಮಾಯ್ಶ್ಚರೈಸರ್ ಕೂಡ ಹಾಕಿಲ್ಲ.
ನಾನು ಫೇಶಿಯಲ್ ಮಾಡಿ ಒಂದು 2 ಅವರ್ಸ್ ಆದಮೇಲೆ ನನ್ನ ಫೇಸ್ನ ತೋರಿಸ್ತಾ ಇರೋದು. ಸೊ ನಿಜವಾಗ್ಲೂ ಒಳ್ಳೆ ಗ್ಲೋ ಬಂದಿದೆ. ಈ ಫೇಶಿಯಲ್ 100% ವರ್ಕ್ ಆಗುತ್ತೆ. ನೀವು ನನ್ನ ಸ್ಕಿನ್ ನೋಡ್ತಾ ಇರ್ಬೋದು. ಇದನ್ನು ನೀವು ವೀಕಲ್ಲಿ 2 ಟೈಮ್ಸ್ ಆದರೂ ಮಾಡ್ಕೋಬೋದು. ಸೊ ಇದನ್ನು ನೀವು ಕಂಟಿನ್ಯೂಸ್ ಆಗಿ ವೀಕಲ್ಲಿ 1 ಟೈಮ್ ಆ ಥರ ಮಾಡ್ಕೊತಾ ಬಂದರೆ ನಿಮ್ಮ ಫೇಸಲ್ಲಿ ಪಿಂಪಲ್ಸ್ ಆಗಲಿ, ಡಾರ್ಕ್ ಸ್ಪಾಟ್ಸ್ ಆಗಲಿ ಎಲ್ಲನೂ ಕಮ್ಮಿ ಆಗುತ್ತೆ. ನಿಜವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಈ ಫೇಶಿಯಲ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.